ಏನ್ ಗೊತ್ತಾ, ನಾನು ಮೊದಲು ಪಿ ಜಿನಲ್ಲಿದ್ದೆ, ಅಲ್ಲಿ ಶೇರಿಂಗ್ಸ್ನಲ್ಲಿದ್ದೆ. ಸೊ ನಾವು 4 ಜನ ರೂಮ್ಮೇಟ್ಸ್ ಇದ್ವಿ. ಅದರಲ್ಲಿ ಒಬ್ಳು ಬಂದು ಒಂದಿನ ಏನ್ ಹೇಳಿದ್ಲು ಅಂದ್ರೆ, ನಮಗೆಲ್ಲ ರೂಮ್ಮೇಟ್ಸ್ಗೆ, ನಾನು ಪಿ ಜಿ ಬರುವಾಗ ಕೆಳಗಡೆ ಹುಡುಗರು ರೇಗಿಸ್ತಾ ಇದ್ರು ಅಂತ ಅಂದ್ಲು. ಹೌದಾ ಅಂತ ನಾವು ಅವಳ ಕತೆನೆಲ್ಲ ಕೇಳ್ತಾ ಇದ್ವಿ. ಅದಾದ್ಮೇಲೆ ಹೇಳ್ತಾ ಹೇಳ್ತಾ ಅವಳು, ನನ್ಗೇನಕ್ಕೆ ರೇಗಿಸ್ತಾರೆ, ನಾನು ಆಂಟಿ ತರ ಇದ್ದೀನಿ, ಆಂಟಿಯರ್ಗೆ ಯಾರಾದ್ರೂ ರೇಗಿಸ್ತಾರಾ ಅಂತ ಅವಳು ಹೇಳ್ತಾ ಇದ್ಲು. ನಾವು ಅದಕ್ಕೆ ಹೇಳಿದ್ವಿ, ನೀನೆಲ್ಲ ಆಂಟಿ ತರ ಇದೆಯಾ, ನೀನು ಹುಡುಗಿ ಅಲ್ವಾ, ಮತ್ತೆ ಹುಡುಗಿರಿಗೆ ರೇಗಿಸೋದು ಅಂತ ನಾವು ಹೇಳ್ತಾ ಇದ್ವಿ. ಬಟ್ ಅವಳು ಕನ್ವೆ ಆಗೋಕೆ ರೆಡಿ ಇಲ್ಲ. ಏನಂದ್ರೆ ಅವಳಿಗೆ ಅವಳೇ ಅನ್ಕೊಂಡ್ಬಿಟ್ಟಿದ್ದಾಳೆ, ನಾನು ಇಲ್ಲ, ಚೆನ್ನಾಗಿಲ್ಲ, ದಪ್ಪ ಇದ್ದೀನಿ, ಕರಗಿದ್ದೀನಿ, ಹಂಗಿದ್ದೀನಿ, ಹೆಂಗಿದ್ದೀನಿ ಅಂತ, ಚೆನ್ನಾಗಿಲ್ಲ ಅಂತ. ಒಟ್ಟಿನಲ್ಲಿ ಅವಳಿಗೆ ಅವಳೇ ತನ್ನ ಸೆಲ್ಫ್ ಲವ್ ಮತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದನ್ನೇ ಬಿಟ್ಬಿಟ್ಟಿದ್ದಾಳೆ. ಇನ್ನೂ ಒಂದೇನಂದ್ರೆ, ಅವಳು ಚೆನ್ನಾಗಿರೋ ಡ್ರೆಸ್ ಇದ್ರೂ ಕೂಡ ಹಾಕೊಂತಿರ್ಲಿಲ್ಲ. ಬಿಕಾಸ್ ನಾನು ಇದು ಹಾಕೊಂಡ್ರೆ ಚೆನ್ನಾಗಿ ಕಾಣಲ್ಲ, ಡುಮ್ಗಾಗಿದ್ದೀನಿ, ಹಂಗಾಗಿದ್ದೀನಿ, ಹಿಂಗಾಗಿದ್ದೀನಿ ಅಂತ ಅವಳ ಮೈಂಡಲ್ಲೇ ಯಾವಾಗಲೂ ಅದೇ ರನ್ ಆಗ್ತಾ ಇತ್ತು. ಸೊ ನಾವು ಯಾವಾಗಾದ್ರೂ ಹೇಳಿದಾಗ ಅದು ಡ್ರೆಸ್ ಚೆನ್ನಾಗಿ ಕಾಣ್ತಿದ್ದಿಲ್ಲ ಹಾಕೋ ಅಂತಂದ್ರೆ, ಅವಳಿಗೆ ಇಲ್ಲ, ಇದು ನಾನು ದಪ್ಪ ಇದ್ದೀನಿ, ಹಂಗೆ ಕಾಣ್ತಾ ಇದ್ದೀನಿ, ಹಿಂಗೆ ಕಾಣ್ತಾ ಇದ್ದೀನಿ ಅಂತ ಅವಳು ಇದೇ ಹೇಳೋಳು. ಸೊ ನನಗೇನಕ್ಕೆ ಇದನ್ನ ಶೇರ್ ಮಾಡಬೇಕು ಅಂತ ಅನಿಸ್ತು ಅಂದ್ರೆ, ನಾವೊಂದೇನೋ ಸಣ್ಣ ಕಮೆಂಟ್ ಕೊಟ್ಟಿರ್ತೀವಿ ಅವ್ರ ಬಾಡಿ ಬಗ್ಗೆ ಆಗಿರ್ಬೋದು, ನೀನು ಉದ್ದ ಇದೆಯಾ, ತೆಳಗಿದೆಯಾ, ಕರಗಿದೆಯಾ, ಬೆಳಗಿದೆಯಾ, ಹಂಗಿದೆಯಾ, ಹೆಂಗಿದೆಯಾ ಅಂತ ನಾವೇನೋ ಹೇಳಿರ್ತೀವಿ. ಬಟ್ ಅದು ಎಷ್ಟು ಡೀಪ್ ಆಗಿ ಅದು ಅವ್ರಿಗೆ ನಾಟಿರುತ್ತೆ ಅಂತ ನಮಗೆ ಗೊತ್ತಾಗಲ್ಲ. ನಾವೇನೋ ಒಂದು ನೋಡಿದ ತಕ್ಷಣ ಒಂದು ಕಮೆಂಟ್ ಹೊಡಿಬಿಡ್ತೀವಿ, ಮಾತಾಡಕ್ಕೆ ಏನು ಟಾಪಿಕ್ ಸಿಗಲ್ಲ ಅನ್ಕೊಂಡು, ಏನ್ ತಪ್ಪ ಆಗ್ಬಿಟ್ಟಿದೆಯಾ, ಏನ್ ತೆಳಗಾಗ್ಬಿಟ್ಟಿದೆಯಾ, ಎಷ್ಟು ಟ್ಯಾನ್ ಆಗ್ಬಿಟ್ಟಿದೆಯಾ, ಹಂಗಾಗಿದೆ, ಹೆಂಗಿದೆ ಅಂತ. ಓಕೆ, ನಮಗೆ ಕನ್ಸರ್ನ್ ಇರುತ್ತೆ ಒಬ್ಬರ ಬಗ್ಗೆ. ಓಕೆ, ಅವರು ಏನೋ ದಪ್ಪ ಆಗ್ತಿದ್ದಾರೆ, ಇಲ್ಲ ತೆಳಗಾಗ್ತಿದ್ದಾರೆ, ಏನೋ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಿದೆ ಅಂತ ಕನ್ಸರ್ನಿಂದ ನಾವು ಹೇಳ್ತಿರ್ತೀವಿ. ಓಕೆ, ಒಪ್ಕೊಂತೀನಿ ಅದನ್ನು. ಬಟ್ ಥಿಂಗ್ ಇಸ್, ಹೇಳು ಕನ್ವೆ ಮಾಡೋ ವೇ ಇದೆಯಲ್ವಾ, ಅದು ಮ್ಯಾಟರ್ ಆಗುತ್ತೆ. ಸೊ ನಾನು ಹೇಳಕ್ ಬರ್ತಿರೋದಿಷ್ಟೇ, ನಿಮ್ಗೆ ಯಾರಾದ್ರೂ ಇಷ್ಟ ಆದರೂ, ಯಾರೋ ಲೈಕ್ ನಿಮ್ಗೆ ಹೇಳ್ಬೇಕು ಅವ್ರು ತಪ್ಪಾಗಿದ್ದಾರೆ, ತೆಳಗಾಗಿದ್ದಾರೆ ಅಂತಂದ್ರೆ ಹೇಳಿ, ಪರವಾಗಿಲ್ಲ. ಬಟ್ ಅದು ಹೇಳೋ ವೇ ಇದೆಯಲ್ಲ, ಸೊ ಅವ್ರದ್ದು ಕಾನ್ಫಿಡೆನ್ಸ್ ಆಗಿರ್ಬೋದು, ಸೆಲ್ಫ್ ಲವ್ ಅನ್ನೋದನ್ನ ಕಿತ್ಕೋಬಾರ್ದು ಅಷ್ಟೇ. ಆ ವೇದಲ್ಲಿ ಹೇಳಿ ಕನ್ವೆ ಮಾಡಿ. ನೀವೇನಂತೀರಾ?